ರಾಮನಗರದಲ್ಲಿ ತಡರಾತ್ರಿ ಸರಣಿ ಕಳ್ಳತನ ಆಗಿದೆ. ಹಲವು ಅಂಗಡಿಗಳಲ್ಲಿ ಕದೀಮರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. 2 ಬ್ಯಾಂಕ್ನ ಎಟಿಎಂನಲ್ಲೂ ಕೂಡ ಕಳ್ಳತನವಾಗಿದೆ. ಈ ಬೇಕರಿ, ಸಲೂನ್ಗಳು ಸೇರಿದಂತೆ 5-6 ಅಂಗಡಿಗಳಿಗೆ ಈ ಕಳ್ಳರು ಕನ್ನವನ್ನ ಹಾಕಿದ್ದಾರೆ. ಸಲೂನ್ ಒಳಗೆ ಕಳ್ಳರು ನುಗ್ಗಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ರಾಮನಗರ ಟೌನ್ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳಗಳಲ್ಲಿ ಸಿಸಿಟಿವಿ ಜಿವಿಆರ್ ಅನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೀಟ್ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಕಳ್ಳತನ ಆಗಿದೆ ಅಂತ ಹೇಳಿ ಇದೀಗ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಬೇಕರಿ ಮತ್ತೆ ಚಿಲ್ಲರೆ ಅಂಗಡಿ ವ್ಯಾಪಾರಿಗಳು ಈಗ ಕಂಪ್ಲೀಟ್ ಆಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾಗಿ ರಾತ್ರಿ ಹೊತ್ತು ಬೀಟ್ ಮಾಡಬೇಕು ಪೊಲೀಸ್ನವರು, ಅವ್ರು ಯಾರು ಕೂಡ ಓಡಾಡ್ತಾ ಇಲ್ಲ ಆನ್ ಟೈಮ್. ಸೊ ಹಾಗಾಗಿ ಈ ರೀತಿಯಾದಂತಹ ಕಳ್ಳತನ ಪ್ರಕರಣಗಳು ಪದೇ ಪದೇ ಆಗ್ತಾನೆ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಸರಿಯಾಗಿ ಪೊಲೀಸ್ನವ್ರು ಕೆಲಸ ಮಾಡಬೇಕು. ಮೈಗಳತನ ಬಿಟ್ಟು ಸರಿಯಾಗಿ ರಾತ್ರಿ ಕೆಲಸ ಮಾಡಬೇಕು. ಚಳಿ ಅಂದ್ಕೊಂಡು ಮನೇಲಿ ಮಲ್ಕೊಂಡ್ಬಿಟ್ರೆ ಮತ್ತು ನಾವೆಲ್ಲಿ ಹೋಗೋಣ, ಮತ್ತು ಯಾಕೆ ಪೊಲೀಸ್ ಇಲಾಖೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಯಾವ ಕಡೆ ಹೊಡೆದ್ರಣ? ಇಲ್ಲ, ಓಪನ್ ಆಯ್ತು ಬಿಡ, ಏನಿಲ್ಲ, ಹಿಂಗೆ ಬರೋದು. ನಮ್ಮವ್ರು ಫಿಂಗರ್ ಓಪನ್ ಮಾಡಿ ಫಿಂಗರ್ ಯಾವ ಕಡೆ ಹೊಡೆದ್ರಣ? ಇಲ್ಲ, ಓಪನ್ ಆಯ್ತು ಬಿಡ, ಏನಿಲ್ಲ, ಹಿಂಗೆ ಬರೋದು. ನಮ್ಮವ್ರು ಫಿಂಗರ್ ತಗೊಂಡ್ರೆ ಓಪನ್ ಮಾಡಿ ಫಿಂಗರ್ ಯಾವ ಕಡೆ ಹೊಡೆದ್ರಣ? ಇಲ್ಲ, ಓಪನ್ ಆಯ್ತು ಬಿಡ, ಏನಿಲ್ಲ, ಹಿಂಗೆ ಬರೋದು. ನಮ್ಮವ್ರು ಫಿಂಗರ್ ತಗೊಂಡ್ರೆ ಓಪನ್ ಮಾಡಿ ಫಿಂಗರ್ ಮುಟ್ಟಿರ್ತಾರೆ. ಟ್ರೈ ಮಾಡೋದು.